ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಇವತ್ತು ಕೂಡ ನಿಮಗೆ ಒಂದು ಬೆಸ್ಟ್ ಆದಂಥ ರೆಮಿಡಿ ತೊಗೊಂಡು ಬಂದಿದ್ದೀನಿ. ಸೊ ಈ ಒಂದು ಕಾಲದಲ್ಲಿ ನೋಡಿ, ಬಿಳಿ ಕೂದಲು ಸಮಸ್ಯೆ ಯಾರಿಗೆ ಕಾಡ್ತಾ ಇರಲಿ ಹೇಳಿ, ಚಿಕ್ಕ ಮಕ್ಕಳಿರಲಿ, ಟೀನೇಜರ್ಸ್ ಇರಲಿ ಅಥವಾ ವಯಸ್ಸಾದವರು ಇರಲಿ, ಈವನ್ ಮೇಲ್ ಫೀಮೇಲ್ಸ್ನಲ್ಲಿ ಕೂಡ ಇದು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾಯಿದೆ. ಸೊ ಅದನ್ನು ಯಾವ ರೀತಿಯಾಗಿ ಸರಿಪಡಿಸ್ಕೊಳ್ಳೋದು, ಜೊತೆಗೆ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡು ನಾವು ಈ ಒಂದು ಡೈನ ಹಚ್ಕೊತ ಬಂದರೆ ನಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಮಾರ್ಕೆಟ್ನಲ್ಲಿ ಸಿಗುವಂಥ ಡೈಗಳನ್ನು ಬಳಸಿದ ಮೇಲೆ ಇದರಿಂದ ನಮ್ಮ ಕೂದಲು ಆರೈಕೆ ತುಂಬಾ ಡ್ಯಾಮೇಜ್ ಆಗುತ್ತೆ ವೀಕ್ಷಕರೇ. ಸ್ಪ್ಲಿಟ್ ಹೆಲ್ಸ್ ಆಗುತ್ತೆ ಹಾಗೂ ತುಂಬಾ ಮತ್ತಷ್ಟು ವೈಟ್ ಹೆಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತವೆ. ಸೊ ಆ ಒಂದು ನ್ಯಾಚುರಲ್ ರೆಮಿಡಿನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳುವಂತ ಬನ್ನಿ ವೀಕ್ಷಕರೇ, ತಡ ಮಾಡದೆ ನಿಮ್ಮನ್ನು ತೋರಿಸ್ಬಿಡ್ತೀನಿ. ಸೊ ನೋಡಿ, ಇಲ್ಲಿ ನಾನು ಒಂದು ಕಬ್ಬಿಣದ ಬಾಳಿಗೆಯನ್ನು ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ ವೀಕ್ಷಕರೇ. ಇದು ಮೋಸ್ಟ್ ಇಂಪಾರ್ಟೆಂಟು. ಇದ್ರ ಒಳಗಡೆ ವೀಕ್ಷಕರೇ ಇವಾಗ ನಾನು ಏನು ಹಾಕ್ಕೋತೀನಿ ಅಂತ ನೋಡ್ಕೊಳ್ಳೋಣ ಬನ್ನಿ. ಆಮೇಲೆ ವೀಕ್ಷಕರೇ, ಇಲ್ಲಿ ನಾನು ಫಸ್ಟ್ ಇಂಗ್ರೀಡಿಯೆಂಟ್ ತೊಗೊಂಡಿರೋವಂಥದ್ದು ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ. ಹೌದು ವೀಕ್ಷಕರೇ, ನಿಮ್ಮೆಲ್ಲರಿಗೆ ಗೊತ್ತಿದೆ ಇದ್ರ ಬೆನಿಫಿಟ್. ನಾನು ಮುಂದೆ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಮೊದಲು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಆಮೇಲೆ ಇದರಲ್ಲಿ ನಾನು 1-2 ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ವೀಕ್ಷಕರೇ. ಹೌದು, ಎರಡು ಕೂಡ ಸುಲಭವಾಗಿ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳು. ಎಲ್ಲಿ ಹೋಗಿ ನಿಮಗೆ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಅಗತ್ಯ ಇಲ್ಲ, ಏನೂ ಇಲ್ಲ. ಅಡುಗೆ ಮನೆಯಲ್ಲಿ ಇರ್ತಕ್ಕಂಥ ಈ ಎರಡು ವಸ್ತುವಿಂದ ನಿಮ್ಮ ಕೂದಲನ್ನು ಕಪ್ಪು ಮಾಡ್ಕೊಳ್ಬಹುದಂದರೆ ನಂಬಲೇಬೇಕು. ಯಾಕಂದರೆ ಇದು ಅಷ್ಟೊಂದು ಇನ್ಸ್ಟೆಂಟು ಮತ್ತು ಸ್ಮಗ್ ಪ್ರೂಫ್ ಹಾಗೂ ವಾಟರ್ ಪ್ರೂಫ್ ಆಗಿ ಕಲರ್ ವರ್ಕ್ ಮಾಡುತ್ತೆ ವೀಕ್ಷಕರೇ. ಅದು ರಿಸಲ್ಟ್ ಕೂಡ ನಿಮಗೆ ತೋರಿಸ್ತೀನಿ ನಾನು. ಸೊ ನೋಡಿ, ಇವಾಗ ಎರಡನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ವೀಕ್ಷಕರೇ. ಸೊ ತುಂಬಾ ಸುಲಭ ಆಗಿರೋಂಥ ಈ ಒಂದು ರೆಮಿಡಿ ಇದೆ ವೀಕ್ಷಕರೇ. ಯಾವುದೇ ₹1 ಖರ್ಚು ಮಾಡೋದಿಲ್ಲ ಅಥವಾ ಯಾವ ರೀತಿಯಾದ ಸೈಡ್ ಎಫೆಕ್ಟು ಟೆನ್ಷನ್ ಇಲ್ಲ, ಏನೂ ಇಲ್ಲ. ಸೊ ಇದನ್ನು ಎರಡನ್ನ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ತಾ ಹೋಗಬೇಕು. ಸೊ ನೋಡಿ, ಫ್ಲ್ಯಾಕ್ಸ್ ಸೀಡ್ಸ್ ನಿಮ್ಮೆಲ್ಲರಿಗೆ ಗೊತ್ತಿದೆ ನಮ್ಮ ಕೂದಲು ಆರೈಕೆ ಸಲುವಾಗಿ ಎಷ್ಟು ಒಳ್ಳೆಯದು ವೀಕ್ಷಕರೇ. ಇದರಲ್ಲಿರ್ತಕ್ಕಂಥ ಒಮೆಗಾ ಹಾಗೂ ಇರ್ತಕ್ಕಂಥ ಪೋಷಕಾಂಶಗಳು ನಮ್ಮ ಕೂದಲಿನಲ್ಲಿ ಎಷ್ಟೇ ಒಂದು ಡ್ಯಾಮೇಜ್ ಇರಲಿ ಅಥವಾ ಯಾರಿಗೆಲ್ಲ ತುಂಬ ಕೂದಲು ಡ್ರೈ ಆಗಿರುತ್ತವೆ, ಫ್ರೀಸಿ ಆಗಿರುತ್ತವೆ ಅಂದವರು ಖಂಡಿತವಾಗೂ ಫ್ಲ್ಯಾಕ್ಸ್ ಸೀಡ್ಸ್ನ ಬಳಕೆ ಮಾಡಬೇಕು. ಅಗಸೆ ಬೀಜ ನಮ್ಮ ಒಂದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ವೀಕ್ಷಕರೇ, ನಮ್ಮ ಕೂದಲು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಸೊ ನೋಡಿ, ಇಲ್ಲಿ ನಾನು ಅಗಸೆ ಬೀಜವನ್ನು ತೊಗೊಂಡಿದ್ದೀನಿ, ಜೊತೆಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ವೀಕ್ಷಕರೇ. ನಿಮ್ಮೆಲ್ಲರಿಗೆ ಗೊತ್ತಿದೆ ಸಾಸಿವೆ ಎಣ್ಣೆ ಆಗಲಿ ಸಾಸಿವೆ ಆಗಲಿ ಕೂಡ ನಮ್ಮ ಹೇರ್ಸ್ಗೆ ತುಂಬಾ ಬೆನಿಫಿಟ್ ಕೊಡೋ ಅಂಥದ್ದು. ಸೊ ಯಾವುದೇ ಒಂದು ಡ್ಯಾಮೇಜ್ ಇಲ್ಲದೆ ಈ ಒಂದು ರೆಮಿಡಿ ಇದೆ ವೀಕ್ಷಕರೇ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡ್ಕೊಂಡು ಬಿಡಿ. ಸೊ ನೋಡಿ, ಈ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ಏನಾಗುತ್ತೆ ವೀಕ್ಷಕರೇ ಅಂದರೆ ನಮ್ಮ ಹತ್ರ ಜಾಸ್ತಿ ಟೈಮ್ ಇರೋದಿಲ್ಲ. ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಎಲ್ಲ ಕಡೆಯೂ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಅಂಥವ್ರಿಗಾಗಿ ಇದು ಅಂತೂ ಬೆಸ್ಟ್ ಆದಂತ ಹೇಳ್ಬೋದು. ಸೊ ಇದನ್ನು ಹಚ್ಕೊಂಡಿದ್ಮೇಲೆ ಯಾರಿಗೂ ಗೊತ್ತು ಕೂಡ ಆಗೋದಿಲ್ಲ ವೀಕ್ಷಕರೇ ನೀವು ಏನಾದರೂ ಅಪ್ಲೈ ಮಾಡ್ಕೊಂಡಿದ್ದೀರಾ ಅಂತ. ಸೊ ಇದನ್ನು ಹಚ್ಕೊಂಡು ನಿಮಗೆ ತಲೆ ಸ್ನಾನ ಮಾಡೋ ಕೂಡ ಅಗತ್ಯವಿಲ್ಲ. ನೀವು ಬೇಕಾದರೆ ಮಾಡಬಹುದು, ಇಲ್ಲ ಅಂದರೆ ನೆಕ್ಸ್ಟ್ ಡೇ ಕೂಡ ಮಾಡಿದ್ರೂ ಪರವಾಗಿಲ್ಲ. ಯಾಕಂದರೆ ಇದು ಅಷ್ಟು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅಂದರೆ ಯಾರಿಗೂ ಗೊತ್ತು ಸಹ ಆಗೋದಿಲ್ಲ ನೀವೇನಾದರೂ ನಿಮ್ಮ ಕೂದಲಿಗೆ ಡೈ ಹಚ್ಚಿದ್ದೀರಾ ಅಥವಾ ಏನು ಅಂತ. ಸೊ ನೋಡಿ, ಕೆಲವೊಮ್ಮೆ ನಮಗೆ ಎಲ್ಲಾದರೂ ಅರ್ಜೆಂಟ್ನಲ್ಲಿ ಹೋಗಬೇಕಿರುತ್ತೆ, ಫಂಕ್ಷನ್ಗೆ ಹೋಗಬೇಕಿರುತ್ತೆ ಅಥವಾ ಆಫೀಸ್ನಲ್ಲಿ ಮೀಟಿಂಗ್ಗೆ ಇರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಹಾಗೆ ಇದನ್ನು ಜಾಸ್ತಿ ಮಟ್ಟಿಗೆ ಪ್ರಿಪೇರ್ ಮಾಡಿಕೊಂಡು ಕೂಡ ನಾವು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ವೀಕ್ಷಕರೇ. ಯಾಕಂದರೆ ಅದು ಕೆಡೋ ಹಾಗೂ ಇಲ್ಲ. ಸೊ ಖಂಡಿತವಾಗ್ಲೂ ವೀಕ್ಷಕರೇ, ಇಂಥ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿ ನೀವು ಟ್ರೈ ಮಾಡಲೇಬೇಕು. ಯಾರಿಗೆಲ್ಲ ಡೈನ ಹಚ್ಕೊಂಡು ಗಂಟೆಗಳ ಕಾಲ ಕೂಡೋಕ್ಕೆ ಆಗೋದಿಲ್ಲ ಅಂಥವ್ರಿಗಾಗಂತೂ ಇದು ಬೆಸ್ಟ್ ಇದೆ ವೀಕ್ಷಕರೇ. ಸೊ ಮೋಸ್ಟ್ಲಿ ವೀಕ್ಷಕರೇ ಎಲ್ಲರೂ ಈ ಒಂದು ಕಾಲದಲ್ಲಿ ತುಂಬಾ ಬ್ಯುಸಿ ಇರ್ತಾರೆ. ಸೊ ಅವ್ರಿಗಾಗಿ ತುಂಬಾ ಬೆನಿಫಿಟ್ ಆಗುವಂಥ ಈ ಒಂದು ರೆಮಿಡಿ ತೊಗೊಂಡು ಬಂದಿದ್ದೀನಿ. ಸೊ ನೋಡಿ, ಇವಾಗ ಎರಡೂನಲ್ಲಿ ಸಹ ಆಯಿಲ್ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಎಷ್ಟು ಮಟ್ಟಿಗೆ ಚೆನ್ನಾಗಿ ಕಪ್ಪಾಗಿ ಇದು ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ಇಲ್ಲಿ ನೀವು ನೋಡ್ಕೋಬಹುದು ವೀಕ್ಷಕರೇ. ಎರಡೇ ಇಂಗ್ರೀಡಿಯೆಂಟ್ಸಿಂದ ಇದನ್ನು ನಾವು ಮಾಡ್ಕೋಬಹುದು ವೀಕ್ಷಕರೇ. ಸೊ ಈಸಿ ಕೂಡ ಇದೆ, ನಿಮಗೆ ಏನು ಜಾಸ್ತಿ ನಮ್ಮ ಹಣ ಖರ್ಚಾಗೋದಿಲ್ಲ, ಏನೂ ಇಲ್ಲ. ಹಾಗೂ ಇನ್ಸ್ಟೆಂಟ್ ಆಗಿ ಕೂಡ ಪ್ರಿಪೇರ್ ಮಾಡ್ಕೊಳ್ಬಹುದು, ಜಾಸ್ತಿ ಕೂಡ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. ಸೊ ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ಸೊ ನೋಡಿ, ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಇವಾಗ ಇದರಲ್ಲಿರ್ತಕ್ಕಂಥ ಆಯಿಲ್ ರಿಲೀಸ್ ಆಗ್ತಾಯಿದೆ. ಸೊ ಇವಾಗ ಇದನ್ನು ಏನು ಮಾಡಬೇಕಂದ್ರೆ ಇನ್ನೊಂದು 2 ನಿಮಿಷ ಹುರ್ಕೊಂಡಿದ್ದಾದಮೇಲೆ ಇದನ್ನು ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ತಣ್ಣಗಾಗೋಕ್ಕೆ ಬಿಡಬೇಕು ವೀಕ್ಷಕರೇ.
ಸೊ ನೋಡಿದಿರಲ್ವ ಯಾವ ರೀತಿಯಾಗಿ ಚೆನ್ನಾಗಿ ಬ್ಲ್ಯಾಕ್ ಕಲರ್ ಇದು ಬಂದಿದೆ ಅಂತ ಇವಾಗ ನೀವು ಇಲ್ಲಿ ನೋಡ್ಕೊಳ್ಬಹುದು ವೀಕ್ಷಕರೇ. ಇವಾಗ ನೋಡಿ ಇದು ಚೆನ್ನಾಗಿ ರೆಡಿ ಆಗಿಬಿಟ್ಟಿದೆ. ಇವಾಗ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೋತೀನಿ. ಸೊ ನೋಡಿ ಇವಾಗ ಇದು ತಣ್ಣಗಾಗಿದೆ. ಜಸ್ಟ್ ನೋಡಿ ನಾನು ಕೈಯಿಂದ ಪ್ರೆಸ್ ಮಾಡಿದೆ ಯಾವ ರೀತಿಯಾಗಿ ಕಪ್ಪಾಗಿ ಬರ್ತಾ ಇದೆ ಅಂತ. ಸೊ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಎಷ್ಟು ಮಟ್ಟಿಗೆ ಒಳ್ಳೆ ರೀತಿಯಾದಂಥ ಈ ಒಂದು ರೆಮಿಡಿ ಇದೆ. ಇವಾಗ ನಾವು ಇದನ್ನು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡ್ಕೊಂಡು ಬರಬೇಕು ವೀಕ್ಷಕರೇ. ಸೊ ಯಾವ ರೀತಿಯಾಗಿ ಮೆಹಂದಿ ಡೈಗಳಿರ್ತಾವಲ್ಲ ಆ ಒಂದು ರೀತಿಯಲ್ಲಿ ಇದನ್ನು ಪುಡಿ ಮಾಡ್ಕೊಂಡು ಬರಬೇಕು. ಸೊ ನೋಡಿ ಯಾವ ರೀತಿಯಾಗಿ ಇದು ಅಂಟ್ಕೊಂಡಿದೆ ಅಂತ. ತುಂಬಾ ಬ್ಲ್ಯಾಕ್ ಹಾಗೂ ತುಂಬಾ ನ್ಯಾಚುರಲ್ ಆಗಿರುವಂಥ ಇದೆ ವೀಕ್ಷಕರೇ. ಸೊ ಎಲ್ಲಿ ನಿಮಗೆ ದಿಢೀರವಾಗಿ ಹೋಗಬೇಕಾಗಿದೆ, ನಿಮ್ಮ ಹತ್ರ ಟೈಮ್ ಇಲ್ಲ, ಎಮರ್ಜೆನ್ಸಿ ಇದೆ ಅಂದಾಗ ಖಂಡಿತವಾಗ್ಲೂ ಈ ಒಂದು ರೆಮಿಡಿ ನಿಮಗೆ ಹೆಲ್ಪ್ ಮಾಡೇ ಮಾಡುತ್ತೆ. ಹಾಗೂ ಇದನ್ನು ನೀವು ರೆಗ್ಯುಲರ್ ಆಗಿ ಬಳಸ್ತಾ ಬಂದರೆ ನಿಮಗೆ ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇದೆ ಅದರಿಂದ ಖಂಡಿತ ಕಡಿಮೆ ಆಗುತ್ತೆ. ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು, ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಸೊ ನೋಡಿ ಇಲ್ಲಿ 1-2 ಸ್ಪೂನಷ್ಟು ನಾನು ಹಾಕೋತಾ ಇದ್ದೀನಿ. ಇದ್ರ ಒಳಗಡೆ ವೀಕ್ಷಕರೇ ಇವಾಗ ನಾನು ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಯಾವ ಎಣ್ಣೆ ಕೂಡ ಹಾಕ್ಕೊಳ್ಬೋದು, ಯಾವ ನೀವು ಮಸಾಜ್ಗೆ ಯೂಸ್ ಮಾಡ್ತೀರಾ. ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ, ಹಾಗಾಗಿ ಅದನ್ನು ಹಾಕೋತಾ ಇದ್ದೀನಿ. ಜಾಸ್ತಿ ಕೂಡ ಇದನ್ನು ಕನ್ಸಿಸ್ಟೆನ್ಸಿ ಲೂಸ್ ಮಾಡಬಾರ್ದು ವೀಕ್ಷಕರೇ, ಯಾಕಂದರೆ ಮತ್ತದು ಕನ್ಸಿಸ್ಟೆನ್ಸಿ ಲೂಸ್ ಆಗಿದ್ದರೆ ಮತ್ತೆ ಸೋರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಕನ್ಸಿಸ್ಟೆನ್ಸಿನ ಈ ರೀತಿಯಾಗಿ ಗಟ್ಟಿಯಾಗಿ ಇಡಬೇಕು ವೀಕ್ಷಕರೇ. ಸೊ ನೋಡಿ ಇದನ್ನು ಎಲ್ಲ ಕಡೆ ನಿಮಗೆ ಎಲ್ಲೆಲ್ಲಿ ಬಿಳಿ ಕೂದಲು ಸಮಸ್ಯೆ ಇದೆ ಎಲ್ಲ ಕಡೆಯೂ ನೀವು ಅಪ್ಲೈ ಮಾಡ್ಕೊಳ್ಬಹುದು ವೀಕ್ಷಕರೇ. ಸೊ ನೋಡಿ ಎಷ್ಟು ಕಪ್ಪು ಹಾಗೂ ಎಷ್ಟು ಶೈನಿಂಗ್ ಇರುವಂಥ ಕಲರ್ ಇದೆ. ಸೊ ಇದನ್ನು ನಾನು ನಿಮಗೆ ತೋರಿಸ್ತೀನಿ ವೀಕ್ಷಕರೇ ಇವಾಗ ಯಾವ ರೀತಿಯಾಗಿ ಇದು ವರ್ಕ್ ಮಾಡುತ್ತೆ ಅಂತ. ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು ವೀಕ್ಷಕರೇ. ಅಪ್ಲೈ ಮಾಡಿದ ಮೇಲೆ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ನೀವು ನೀರು ಹಾಕಿ ತೊಳೆದ್ರೂ ಕೂಡ ಇದು ಹೋಗೋದಿಲ್ಲ ವೀಕ್ಷಕರೇ. ಸೊ ನೋಡ್ತಾ ಇದ್ದೀರಲ್ವ, ನಾನು ನಿಮಗೆ ರಬ್ ಮಾಡ್ಕೊಡೋ ತೋರಿಸ್ತೀನಿ. ಅಷ್ಟೊಂದು ಒಳ್ಳೆಯದಂಥ ರೆಮಿಡಿ ಇದೆ ವೀಕ್ಷಕರೇ. ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ಕೊಂಡು ನೋಡಿ, ನಿಮಗೆ ತುಂಬಾ ಉಪಯೋಗ ಬರುತ್ತೆ ವೀಕ್ಷಕರೇ. ಜೊತೆಗೆ ಇದ್ರ ಯಾವುದು ಸೈಡ್ ಎಫೆಕ್ಟ್ ಕೂಡ ಇಲ್ಲ. ಸೊ ನೋಡಿ ನಾನು ಎಷ್ಟು ಸಾರಿ ನೀರು ಹಾಕಿ ರಬ್ ಮಾಡಿದ್ರೂ ಸಹ ಇದು ಹೋಗ್ತಾನೇ ಇಲ್ಲ. ಸೊ ಹಂಗಂದಾಗ ಇದು ಒಂದೆಷ್ಟು ಒಳ್ಳೆಯದಾದಂಥ ರೆಮಿಡಿ ಇದೆ ಅಂತ ನೀವಿಲ್ಲಿ ಅಂದ್ಕೊಳ್ಬಹುದು. ಸೊ ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಅರ್ಜೆಂಟಾಗಿ ಎಲ್ಲಾದರೂ ಹೋಗಬೇಕಾದ್ರೆ ಈ ಒಂದು ಇನ್ಸ್ಟೆಂಟ್ ಆಗಿರೋವಂಥ ಹೇರ್ ಡೈ ಸ್ಮಗ್ ಪ್ರೂಫ್ ಏರ್ ಇದು ರೆಡಿ ಇದೆ. ಸೊ ಇದನ್ನು ನೀವು ಕೂಡ ಹಚ್ಕೊಂಡು ನೋಡಿ. ಥ್ಯಾಂಕ್ ಯು.